ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ ಬರ್ಲಿ ಅಲ್ಲ. ಯಾಕಂದ್ರೆ ಇಷ್ಟೊತ್ತನ ಶುದ್ಧೀಕರಣದ ಹೆಸರಿನಲ್ಲಿ ಅಪಮಾನ ಮಾಡುತ್ತಿರುವ ಮನುವಾದಿಗಳಿಗೆ, ಶುದ್ಧೀಕರಣದ ಹೆಸರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪರವಾದ ಕಾರ್ಯಕರ್ತರಿಗೆ ಇಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಜಲ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸ್ಥಳದಲ್ಲಿ ಶುದ್ಧೀಕರಣ ಮಾಡಿ ಅವಮಾನ ಮಾಡಿದ್ದಕ್ಕ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯರು, ಶೋಷಿತ ಸಮಾಜದ ಇವತ್ತು ರಾಜ್ಯದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಾದಂತ ಅಕ್ಬರ್ ಮುಲ್ಲಾ ಅವರು ಮಾತಾಡ್ಬೇಕಂತ ಕೇಳ್ಕೊಬೇಕು. ಹೇಳಿದೆ ಸರ್, ಬಾಗಲಕೋಟೆ ಜಿಲ್ಲಾ ಪ್ರತಿಭಟನೆಯ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗುರು ಹಿರಿಯರೇ, ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿ, ನಾಯಕ ಈ ದೇಶದ ಅತ್ಯುನ್ನತ ಎಐಸಿಸಿ ಹುದ್ದೆಯನ್ನು ಅಲಂಕರಿಸಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಠಿಣ ಪರಿಶ್ರಮದಿಂದ ತಮ್ಮ ಜೀವಮಾನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ರು. ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕಾರಣವಾಗಿದ್ದು ಭಾರತದ ಸಂವಿಧಾನ. ಅಂತ ಭಾರತದ ಸಂವಿಧಾನದ ಬಲದಿಂದ ಒಬ್ಬ ದಲಿತ ವ್ಯಕ್ತಿ ಅತ್ಯುನ್ನತವಾದ ಒಂದು ಸ್ಥಾನವನ್ನ ಏರಿಕೆ ಮಾಡಿದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ ಅವಮಾನ ಮಾಡತಕ್ಕಂತ ಕೆಲಸವನ್ನ ಈ RSS ಮತ್ತು ಸಂಘ ಪರಿವಾರ ಮತ್ತು ಅದರ ರಾಜಕೀಯ ಸಂಘಟನೆ ಬಿಜೆಪಿ ಈ ದೇಶದಲ್ಲಿ ನಿರಂತರವಾಗಿ ಮಾಡ್ತಾ ಇದೆ. ಇದು ಇವತ್ತು ಒಂದು ಘಟನೆ ಬಹಿರಂಗವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ಆಂತರಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಜಾತಿವಾದದ ಹುನ್ನಾರ ಈ ದೇಶದಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ಬಹಳ ಗಂಭೀರಗಳು. ನಮ್ಮ AICC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನು ಶುಚಿಗೊಳಿಸ್ತಕ್ಕಂಥ ಅವಹೇಳನಕಾರಿ ಕೆಲಸಕ್ಕೆ ಇಳಿದ್ದರಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡಿಸಿದ್ದೇವೆ. ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇದು ನಿಲ್ಲಬೇಕು. ಎಲ್ಲರೂ ಒಂದಾಗಿ ಬಾಳ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಜಾತಿಗಳ ವರ್ಗೀಕರಣ ಈಗಲೂ ಆಗ್ತಾ ಇರತಕ್ಕಂಥದ್ದು ಶೋಚನೀಯ. ಖಂಡಿಸ್ತೇವೆ. ಇದು ನಿಲ್ಲಬೇಕು. ನರೇಂದ್ರ ಮೋದಿಗೆ, ಜಾತಿವಾದಿ ಗೃಹ ಮಂತ್ರಿ ಅಮಿತ್ ಶಾನಿಗೆ, ಬಿಜೆಪಿ ಪಕ್ಷಕ್ಕೆ